Hi friends, welcome back to my YouTube channel. ನಾನು ಇವಾಗ ಏನು ಡಿಸೈಡ್ ಮಾಡಿದ್ದೀನಿ ಅಂತಂದ್ರೆ ಮೈಸೂರಿಗೆ ಹೋಗೋಣ. ಮೈಸೂರು ಬೇಡ, ಶ್ರೀರಂಗಪಟ್ಟಣಕ್ಕೆ ಹೋಗೋಣ. ಮೈಸೂರಿಗೆ ಆಲ್ರೆಡಿ ಹೋಗಾಗೈತಲ್ವಾ. ಮೈಸೂರಿಗೆ ಒಂದು 2-3 ಸಲ ಮೈಸೂರನ್ನೇ ವಿಡಿಯೋ ಮಾಡಿದ್ದೀನಿ. ಈಗ ನಾನು ಶ್ರೀರಂಗಪಟ್ಟಣ ಹೋಗ್ತೀನಿ. ಶ್ರೀರಂಗಪಟ್ಟಣ ವ್ಲಾಗ್ ಮಾಡಿಲ್ಲ ಅಲ್ವಾ, ಸೊ ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಟ್ಟು ವ್ಲಾಗ್ನ ಕಂಪ್ಲೀಟ್ ಮಾಡ್ತೀನಿ. ಇವತ್ತು ತುಂಬ ದಿನಗಳ ನಂತರ ನಾನು ಹೇರ್ ಕಟ್ ಮಾಡಿಸಿದ್ದೀನಿ. ಹೇರ್ ಕಟ್ ಮಾಡ್ಕೊಂಡಿದ್ದೀನಿ ನಾನೇ. ಹೆಂಗಿದೆ? ಚೆನ್ನಾಗಿದ್ಯಾ? ಇಂಡಿಯಾದಲ್ಲಿ ಹೆಣ್ಣೈಕ್ಳನ್ನ ಹೇಳೋರು ಕೇಳೋರು ಯಾರು ಇಲ್ಲಪ್ಪ. ನಾನು ಒಬ್ಬನೇ ಉದ್ಧಾರ ಮಾಡ್ಬೇಕು. ಆದ್ರೆ ಮಾಡ್ಕೊಂಡೆ ಮುಂದೆ ಬಂದು ಇದ್ ಮಾಡ್ತೈತೆ. ಸಿನಿಮಾಗಳು ನೋಡೋದು, ಇಲ್ಲಿ ಬಂದು ಅವತಾರಗಳು ಆಡೋದು. ಔಟ್. ಓಕೆ, ಇವಾಗ ಶ್ರೀರಂಗಪಟ್ಟಣಕ್ಕೆ ಹೊರಟಿದ್ದೀನಿ. ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಟ್ಟು ಯಾವ ಪ್ಲೇಸ್ಗೆ ಹೋಗೋದು ಏನು ಅಂತ ಅಲ್ಲೋಗಿ ನಾನು ಡಿಸೈಡ್ ಮಾಡ್ತೀನಿ. ವೆಲ್ಕಮ್ ಟು ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣಕ್ಕೆ ಬಂದಾಯಿತು. ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ವ್ಲಾಗ್ನ ಮಾಡೋಕ್ಕಿಂತ ಮುಂಚೆ ಊಟ ಮಾಡ್ಕೊಳ್ಳೋಣ. ಊಟ ಮಾಡಿಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಟೇಸ್ಟ್ ಚೆನ್ನಾಗಿದೆ, ಬಟ್ ಅಷ್ಟರಲ್ಲೇ ಜನ ಒಟ್ಟಿಗಿಟ್ಟಿಲ್ಲ ಅಂತ ಸಾಯ್ತವ್ರೆ ಅಂತದ್ರಲ್ಲ, ಅರ್ಧ ಇಡ್ಲಿ ವೇಸ್ಟ್ ಮಾಡಿದಿರಲ್ಲ. ಫ್ರೆಂಡ್ಸ್, ನೀವು ಆಲ್ರೆಡಿ ಗೆಸ್ಟ್ ಮಾಡಿರ್ತೀರಾ. ಹೌದು, ನಾನು ಟಿಪ್ಪು ಸುಲ್ತಾನ್ ಅವರ ಬೇಸಿಗೆ ಅರಮನೆಗೆ ಬಂದಿದ್ದೀನಿ. ಪ್ಲೇಸ್ ಒಂಥರ ತುಂಬ ಸೈಲೆಂಟ್ ಆಗಿರುತ್ತೆ ಫ್ರೆಂಡ್ಸ್. ನಾನು ಇಲ್ಲೊಂದು ಫ್ಲವರ್ ನೋಡಿದೆ. ಫ್ಲವರ್ನ ನನಗೆ ಕಿತ್ಬೇಕು ಅಂತ ತುಂಬ ಆಸೆ ಆಯ್ತಿತ್ತು, ಬಟ್ ನಂಗೆ ಕಿತ್ತಲಿಲ್ಲ. ಏನೇನು ಸೋಕೇನೋ. ಫ್ರೆಂಡ್ಸ್, ಈ ಅರಮನೆನ 1784ರಲ್ಲಿ ಟಿಪ್ಪು ಸುಲ್ತಾನ್ರವರು ನಿರ್ಮಿಸಿದ್ದಾರೆ. ಬೇಸಿಗೆ ಟೈಮಲ್ಲೆಲ್ಲ ತುಂಬ ಶಕೆ ಇರುತ್ತೆ ಅಲ್ವಾ, ಆ ಟೈಮಲ್ಲಿ ವಿಶ್ರಾಂತಿ ತಗೊಳ್ಳೋಕ್ಕೋಸ್ಕರ ಈ ಅರಮನೆನ ಅವರು ನಿರ್ಮಿಸಿದ್ರು. ಆಮೇಲೆ ಆಗಿನ ಕಾಲದಲ್ಲಿ ಯುದ್ಧ ಮಾಡ್ತಿದ್ರಲ್ಲ, ಅದನ್ನೇ ಎಷ್ಟು ನೀಟಾಗಿ ಡ್ರಾಯಿಂಗ್ ಮಾಡಿದ್ದಾರೆ ನೋಡಿ. ಅದು ಮರದಲ್ಲಿ ಕೆತ್ತನೆ ಮಾಡಿರೋದು. ಆಮೇಲೆ ಯಾವ್ಯಾವ ಯುದ್ಧ ಯಾವ್ಯಾವಾಗ ನಡೀತು ಅನ್ನೋ ಇನ್ಫಾರ್ಮೇಷನ್ಗಳನ್ನು ಇಟ್ಟಿದ್ರು ನೋಡಿ ಫ್ರೆಂಡ್ಸ್. ಆಗಿನ ಕಾಲದಲ್ಲಿ ಶ್ರೀರಂಗಪಟ್ಟಣ ಹೆಂಗಿತ್ತು ಅಂತ ಅದನ್ನ ಎಷ್ಟು ನೀಟಾಗಿ ಡ್ರಾಯಿಂಗ್ ಮಾಡಿದ್ದಾರೆ ಅಂತ ನೋಡಿ. ಆಮೇಲೆ ಫ್ರೆಂಡ್ಸ್, ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ರು, ಆದರೆ ಫೋಟೋ ತೊಗೋಬೋದು ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಫೋಟೋಗಳನ್ನ ತೊಗೊಂಡು ಹಂಗೆ ಸ್ಟೋರಿ ಹೇಳ್ತಾ ಹೋಗ್ತೀನಿ. ನೀವು ಹಂಗೆ ವಿಡಿಯೋಗೆ ಕನೆಕ್ಟ್ ಆಗಿ, ಓಕೆನಾ? ಈಗ ನೋಡ್ತಿದ್ದೀರಲ್ಲ, ಇದೆಲ್ಲ ಮರದಲ್ಲೇ ಕಟ್ಟಿರೋದು. ಮರದಲ್ಲಿ ಎಂತ ಕಟ್ಟಿದ್ರು ಅಂತಂದರೆ, ಬೇಸಿಗೆ ಟೈಮ್ ಅಲ್ವಾ, ತುಂಬ ಶಕೆ ಹೊಡಿಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲನೂ ಮರದಲ್ಲೇ ಮಾಡಿರ್ತಾರೆ. ಇಲ್ಲಿ ನೋಡಿ ಅವರ ಚಿತ್ರಗಳು, ಡ್ರಾಯಿಂಗ್ಗಳು, ಮತ್ತು ಅವರು ಯುದ್ಧ ಮಾಡಿದ್ದು, ಮತ್ತು ಟಿಪ್ಪು ಸುಲ್ತಾನ್ ಅವರ ಬೆಳ್ಳಿ ಬಟ್ಲುಗಳು, ಮತ್ತು ಇದು ಶ್ರೀರಂಗಪಟ್ಟಣದ ಮ್ಯಾಪ್. ಆಮೇಲೆ ಟಿಪ್ಪು ಸುಲ್ತಾನ್ರವರು ಯೂಸ್ ಮಾಡ್ತಿದ್ದ ಗನ್ಗಳು, ಮತ್ತು ಟಿಪ್ಪು ಸುಲ್ತಾನ್ರವರ ಫೋಟೋ, ಇದೆಲ್ಲ ಅಲ್ಲಿ ಕಾಣ್ಬೋದು ನೀವು. ಆಮೇಲೆ ಅವ್ರು ಯೂಸ್ ಮಾಡ್ತಿದ್ದ ಶಸ್ತ್ರಗಳು, ಮತ್ತು ಅವ್ರು ಯೂಸ್ ಮಾಡ್ತಿದ್ದ ಡ್ರೆಸ್ಗಳು, ಮತ್ತು ಆಗಿನ ಕಾಲದಲ್ಲಿ ನಾಣ್ಯಗಳು ಹೆಂಗಿತ್ತು, ಅವ್ರು ಯೂಸ್ ಮಾಡ್ತಿದ್ರಲ್ಲ ಕಾಸುಗಳು, ಅದೆಲ್ಲ ಹೆಂಗಿತ್ತು. ಮತ್ತು ಪಿರಂಗಿನೂ ಇತ್ತು ಫ್ರೆಂಡ್ಸ್. ಯೋಚನೆ ಮಾಡಿ, 200 ವರ್ಷದ ಹಳೆಯ ಪಿರಂಗಿ ನಾವು ಇವಾಗ ನೋಡ್ತೀವಿ ಅಂದರೆ ಆ ಫೀಲ್ ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ಟಿಪ್ಪು ಸುಲ್ತಾನ್ ಅವರ ಹಳೆ ಫೋಟೋ, ಬಾಲ್ಯದ ಫೋಟೋ, ಮತ್ತು ಮರದಲ್ಲೇ ಒಂಥರ ಡ್ರಾಯಿಂಗ್ ಮಾಡಿದರು. ಅದು ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಒಂದು ಫೋಟೋ ತೊಗೊಂಡೆ. ಎಲ್ಲ ಮರದಲ್ಲೇ ಮಾಡಿರೋದು ಫ್ರೆಂಡ್ಸ್. ಆಮೇಲೆ ಒಂಥರ ರೂಮ್ ಥರ ಇತ್ತು. ನಂಗೆ ಇದೇನು ಅಂತ ನೀಟಾಗಿ ಅರ್ಥ ಆಗಲಿಲ್ಲ, ಬಟ್ ನನಗದು ಏನೋ ಸೀಕ್ರೆಟ್ ರೂಮ್ ಥರ ಒಂದು ಫೀಲ್ ಆಯಿತು. ಆಮೇಲೆ ಟಿಪ್ಪು ಸುಲ್ತಾನ್ರವರ ಮಕ್ಳುಗಳದೆಲ್ಲ ಚಿತ್ರಗಳೆಲ್ಲ ಬಿಡಿಸಿದ್ರು. ಅದೆಲ್ಲನೂ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಆಮೇಲೆ ನನಗೆ ಒಳಗಡೆ ಹೋದಾಗಿಂದ ಒಂದು ಕ್ಯೂರಿಯಾಸಿಟಿ, ಇಲ್ಲಿ ಮಾಡಿರೋದು ಕೆತ್ತನೆನಾ ಇಲ್ಲ ಡ್ರಾಯಿಂಗ್ ಹಿಂಗೆ ಮಾಡಿ ಇಟ್ಟಿದ್ದಾರೆ ಅಂದ್ಬಿಟ್ಟು ಒಂದ್ಸಲ ಚೆಕ್ ಮಾಡಿ ನೋಡಿದೆ. ಆ್ಯಕ್ಚುಲಿ ಅವ್ರು ಕೆತ್ತನೆ ಮಾಡಿದ್ದಾರೆ. ನಾನೇ ಸುಮ್ಮನೆ ಏನೇನೋ ಅನ್ಕೋಬಿಟ್ಟೆ. ಅಯ್ಯೋ, ನಾನು ಹೇಳಿದ್ದೆಲ್ಲ ನಂಬ್ಕೊಂಡ್ಬಿಟ್ರಾ? ಎಲ್ಲ ಸುಳ್ಳು. ಅಯ್ಯೋ, ನಂಬ್ಕೊಂಬಿಟ್ನಲ್ರಿ. ಐತಿಹಾಸಿಕ ಜಾಗಗಳನ್ನು ನೋಡಬೇಕಾದರೆ ನೀವು ಶ್ರೀರಂಗಪಟ್ಟಣಕ್ಕೆ ಬರಬೇಕು. ಅಂತಂದರೆ ಶ್ರೀರಂಗಪಟ್ಟಣಕ್ಕೆ ಏನಿಲ್ಲ, ಆಧಾರ್ ಕಾರ್ಡು ಫ್ರೀ ಬರ್ಬೋದು. ಮಳ್ಳಿ ಮಂಚಕ್ಕೆ ಕಾಲಿ ಎಷ್ಟು ನನಗೆ ಗೊತ್ತು, 3 ಮತ್ತೊಂದು ಅದು ಗಾದೆ. ಬೆಸ್ಟ್ ಅಂದರೆ ಫ್ಯಾಮಿಲಿ ಜೊತೆ ಬನ್ನಿ, ಒಂಥರ ಫೀಲ್ ಚೆನ್ನಾಗಿರುತ್ತೆ. ಸೊ ಒಂಚೂರು ಥಿಂಕ್ ಮಾಡಿ, ಒಂಥರ ಲೋಕ ಎಷ್ಟು ಚಂದ ಅಲ್ವಾ. ಪ್ಲೇಸ್ಗಳು, ಗಿಡಗಳು, ಮರಗಳು, ಒಂಥರ ಚಂದ. ನನ್ನ ವ್ಲಾಗ್ ನೋಡ್ತಾರ ನೀವು, ಅದಕ್ಕಿಂತ ಬ್ಯೂಟಿಫುಲ್. ನೀನ್ ಪ್ರಾಣ ಕೊಡೋಷ್ಟು ಪ್ರೀತಿಸ್ತಿದ್ಯಾ ನನ್ನ? ಹೌದು. ಈ ವಾತಾವರಣಕ್ಕಿಂತ, ಈ ಪ್ರಕೃತಿಗಿಂತ ನನ್ನ ಸಬ್ಸ್ಕ್ರೈಬರ್ಸು ಇನ್ನು ಬ್ಯೂಟಿಫುಲ್. ಅಂತೂ ಸ್ಟಾರ್ ಆಗ್ಬಿಟ್ರಿ. ಹಾ? ಫ್ಯಾನ್ ಆಗ್ಬಿಟ್ನಲ್ಲ. ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಬಿಡಿ, ಓಕೆನಾ? ನೀನೇ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದಾಯಿತು, ಮನೆಗೆ ಹೊರಡಬೇಕು. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಗುಡ್ ಡೇ.